ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಮುನ್ನ 31 ವರ್ಷದ ಹಳೆ ಪ್ರಕರಣವನ್ನು ಕೆದಕಿ ಕರಸೇವಕರನ್ನ ಬಂಧಿಸುವುದಕ್ಕೆ ಹೊರಟಿರುವ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕಹಳೆ ಮೊಳಗಿಸಿದೆ. ಹಿಂದೂಗಳನ್ನು ವಿನಾಕಾರಣ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಆರೋಪಿಸಿ ಕೇಸರಿ ಪಡೆ ನಾಳೆ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಮತ್ತೊಂದೆಡೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ತಂಡ ನಾಳೆ ಹುಬ್ಬಳ್ಳಿಗೆ ತೆರಳಿ ಕೇಸ್ ಹಾಕಲಾಗಿರುವ ರಾಮ ಭಕ್ತರಿಗೆ ಧೈರ್ಯ ತುಂಬುವ ಪ್ರಯತ್ನ ಮಾಡುತ್ತೆ. ಇದೇ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಕೇಸನ್ನ ರಿಓಪನ್ ಮಾಡಿ ಶ್ರೀಕಾಂತ್ ಪೂಜಾರಿ ಅವ್ರನ್ನ ಬಂಧಿಸಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ. ಅಷ್ಟೇ ಅಲ್ಲ, ನಾಳೆ ದಿನ ಇಡೀ ರಾಜ್ಯಾದ್ಯಂತ ನಾವು ಹೋರಾಟಕ್ಕೆ ಕರೆಯನ್ನ ಕೊಡ್ತಾ ಇದ್ದೇವೆ. ನಿಮ್ಮ ಅಧಿಕಾರ ಬಂದಾಗೆ ಈ ರೀತಿ ಹಿಂದೂಗಳ ಮೇಲೆ ನಿರಂತರವಾದಂತ ದಾಳಿಯನ್ನ ನೀವು ಮಾಡ್ತಾ ಇದ್ದೀರಾ. ಹಿಂದೆ ಸಿದ್ದರಾಮಯ್ಯನವರಿದ್ದಾಗೂ ಕೂಡ ಸುಮಾರು 25ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರ ಕಗ್ಗೊಲೆ ಆಗಿರೋದನ್ನು ಕೂಡ ರೆಕಾರ್ಡ್ ಅಲ್ಲಿದೆ. ಮತ್ತೆ ಈಗ ಶುರು ಮಾಡ್ಕೊಂಡಿದ್ದಾರೆ. ಇದರ ವಿರುದ್ಧ ಹೋರಾಟ ಮಾಡ್ತೀರಿ. ರಾಮ ಭಕ್ತರಿಗೆ ಯಾವುದೇ ರೀತಿ ಸಂಕಷ್ಟ ಬರದ ರೀತಿ ಪಕ್ಷ ಅವ್ರ ಜೊತೆ ನಾವು ನಿಲ್ತೀರಿ. ಕೆದಕುವಂತದ್ದು ಸರ್ಕಾರದ ಒಂದು ಕುಹಕತನ, ಸರ್ಕಾರದ ನೀಚತನ. ರಾಮ ಮಂದಿರ ನಿರ್ಮಾಣ ಆದ್ರೆ ನಿಮ್ಗೆ ಯಾಕೆ ಇಷ್ಟು ಹೊಟ್ಟೆ ಕಿಚ್ಚು ಅಂತ ನಾನು ಸಿದ್ದರಾಮಯ್ಯನವ್ರನ್ನ ಮತ್ತು ಉಳಿದ ಸಂಬಂಧಿಸಿದ ಮಂತ್ರಿಗಳನ್ನ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಈ ಹುಬ್ಬಳ್ಳಿಯ ಪ್ರಕರಣವನ್ನು ರಿಓಪನ್ ಮಾಡಿದ್ದು ಕರಸೇವಕರ ಮೇಲೆ 30 ವರ್ಷಗಳ ಹಿಂದಿನ ಪ್ರಕರಣ ಇದು. ಇದರಲ್ಲಿ 2 ಸಂಗತಿಗಳನ್ನು ನಾವು ಪ್ರಮುಖವಾಗಿ ಗಮನಿಸಬೇಕಾಗಿದೆ. ಒಂದು, ಈ ಸರ್ಕಾರದ ಮೂರ್ಖತನ, ಫುಲಿಶ್ನೆಸ್. ಈ ಸಂದರ್ಭದಲ್ಲಿ ಒಂದು ಸರ್ಕಾರಕ್ಕೆ ಒಂದು ರಾಜಕೀಯ ಜಾಣ್ಮೆ, ಒಂದು ಸೆನ್ಸಿಟಿವಿಟಿ, ಆ ಸಂವೇದನೆ, ಸೂಕ್ಷ್ಮ ಸಂವೇದನೆ ಇರಬೇಕು. ಅದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಅಷ್ಟರ ಮಟ್ಟಿಗೆ ಬಂಡು ಬಿದ್ದು ಹೋಗಿದೆಯಾ ಈ ಸರ್ಕಾರ ಅಂತ ಆ ಅನುಮಾನ ನಮಗೆ ಕಾಡುತ್ತೆ. ಇಲ್ಲ ಅಂದರೆ ಇಡೀ ದೇಶ, ಇಡೀ ಜಗತ್ತು ರಾಮ ಜನ್ಮಭೂಮಿ, ರಾಮ ಮಂದಿರ, ರಾಮನ ಮೂರ್ತಿಯ ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠೆ ಕುರಿತಾಗಿ ಗಮನ ಕೇಂದ್ರೀಕರಿಸಿದ್ದಂಥ ಸಂದರ್ಭದಲ್ಲಿ ಯಾವತ್ತೂ ಆಗಿ ಹೋಗಿದ್ದಂತಹ ಜಾಮೀನು ತೆಗೆದುಕೊಂಡಂತಹ ಪ್ರಕರಣದಲ್ಲಿ ಹುಡುಕೊಂಡು ಹೋಗಿ ಅವರನ್ನು ಅರೆಸ್ಟ್ ಮಾಡ್ತಾರೆ ಅಂತಂದರೆ ಬಹುಶಃ ಇದು ಅವರ ಮೂರ್ಖತನದ ಪರಮಾವಧಿ. ಎರಡನೇದು, ವಿಪಕ್ಷ ಬಿಜೆಪಿ ಈ ಸಂದರ್ಭಕ್ಕೆ ನಾನು ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋದು ಎರಡನೇದು. ಓಕೆ, ಅದನ್ನು ಬೈ ಪ್ರಾಡಕ್ಟ್ ಅಂತ ಹೇಳೋಣ. ಎಸ್, ತತ್ಕ್ಷಣ ಅದಕ್ಕೆ ಸ್ಪಂದಿಸಿದೆ ಅಂತ, ರಿಯಾಕ್ಟ್ ಮಾಡಿದೆ ಅಂತ, ಅದನ್ನು ನಾನಿಲ್ಲಿ ವಿಶೇಷವಾಗಿ ಗಮನಿಸ್ತಿದ್ದೀನಿ. ಈ ಪ್ರಕರಣ ಆಚೆ ಬರುತ್ತಿದ್ದ ಹಾಗೆ ಆ ಪೂಜಾರಿಯನ್ನವರ ಮನೆಗೆ ಹೋದರು, ಸಾಂತ್ವನ ಹೇಳಿದರು ಮತ್ತು ಅದಕ್ಕೆ ವ್ಯವಸ್ಥಿತವಾಗಿ ಕೌಂಟರ್ ಮಾಡುವಂಥ ಕೆಲಸವನ್ನು ಮಾಡಿದರು. ಇದನ್ನು ನೋಡಿದ್ರೆ ಈ ಪ್ರಕರಣ ಹುಬ್ಬಳ್ಳಿಯ ಯಾರೋ ಒಬ್ಬರನ್ನ ಬಂಧಿಸಿದಂತಹ ಒಂದು ಪ್ರಕರಣ, 30 ವರ್ಷದ ಹಳೆಯ ಪ್ರಕರಣ, ಬಹುಶಃ ಕರ್ನಾಟಕದಲ್ಲಿ ಅದು ಲೋಕಸಭಾ ಚುನಾವಣೆಗೆ ದಿನಗಣನೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ರಾಜಕೀಯವಾದಂತಹ ಚರ್ಚೆಗೆ, ಮುನ್ನೆಲೆಗೆ ಬರಬಹುದು ಅಂತ ಅನಿಸುತ್ತೆ. ಆದರೆ ಈ ಸಂದರ್ಭದಲ್ಲಿ ನಾನು ಹೇಳಿದ್ನಲ್ಲ, ಬಂಡು ಬಿದ್ದು ಹೋಗೋದು ಅಂತ. ಅದರ ನಡುವೆಯೂ ಇಷ್ಟೆಲ್ಲ ಆದ ಬಳಿಕ ಒಮ್ಮೆ ಆಗೋದು ಸರಿ, ಆದರೆ ಅದನ್ನೂ ಸಮರ್ಥಿಸಿಕೊಳ್ಳುವವರಿದ್ದಾರೆ ಅಂತ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರಂತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.